ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಬಿಲ್ ಪಾವತಿ ಸೇರಿ ಹಲವು ಸೇವೆಗಳಿಗೆ ಇದೀಗ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಈ ಮೂಲಕ ಮಾತ್ರ ನೀವು ಪಾವತಿಯನ್ನ ಮಾಡಬಹುದು. ಹೌದು, ಯಾಕೆ ಅಂತ ಹೇಳಿದ್ರೆ ಹೊಸ IPDS IT ಅಪ್ಲಿಕೇಶನ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲಿರುವಂತಹ 20 ಪಟ್ಟಣಗಳಲ್ಲಿ ಅಂದ್ರೆ ಜೂನ್ 10ರಿಂದ 30ರವರೆಗೂ ಕೂಡ 21 ದಿನಗಳ ಕಾಲ ಹಲವು ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳುತ್ತೆ. ಪ್ರಸ್ತುತ ಬಳಕೆಯಲ್ಲಿರುವಂತಹ ಈ TRM ಸಾಫ್ಟ್ವೇರ್ ಬದಲಿಗೆ IPDS IT ಅಪ್ಲಿಕೇಶನ್ ಅನ್ನ ಜಾರಿಗೊಳಿಸಲಾಗ್ತಾ ಇದೆ. ಸೊ ಈ ರೀಸನ್ ಇಂದಾಗಿ ಈ ಒಂದು ನಿರ್ಧಾರ ಹೊರಬಿದ್ದಿರುವಂತದ್ದು. ಇನ್ನು ದತ್ತಾಂಶ ವರ್ಗಾವಣೆ ಪ್ರಕ್ರಿಯೆ ಆಗಿರಬಹುದು, ಇವೆಲ್ಲವೂ ಕೂಡ ನಡೆಯುತ್ತೆ. ಸೊ ಈ ಅವಧಿಯಲ್ಲಿ ಗ್ರಾಹಕರಿಗೆ ಹಲವು ಡಿಜಿಟಲ್ ಸೇವೆಗಳು ಲಭ್ಯ ಇರೋದಿಲ್ಲ. ಸೊ ಹಾಗಾಗಿ ಸಹಕರಿಸಬೇಕು. ಇನ್ನು ಯಾವ ಸೇವೆಗಳು ಲಭ್ಯ ಇರೋದಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಹೊಸ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಕೆ ಆಗೋದಿಲ್ಲ, ಹೆಸರು ವರ್ಗಾವಣೆ ಮಾಡೋದಕ್ಕೆ ಕೂಡ ಆಗೋದಿಲ್ಲ, ಬೆಸ್ಕಾಂ ಪೋರ್ಟಲ್ ಮೂಲಕ ಬಿಲ್ ಪಾವತಿ ಆಗೋದಿಲ್ಲ, ಇತರ ಆನ್ಲೈನ್ ಗ್ರಾಹಕರು ಸೇವೆಗಳು ಲಭ್ಯ ಇರೋದಿಲ್ಲ. ಈ ಎಲ್ಲಾ ಆನ್ಲೈನ್ ಸೇವೆಗಳು ಕೂಡ 21 ದಿನಗಳ ಕಾಲ ಸ್ಥಗಿತಗೊಳ್ಳುತ್ತೆ. ಆದರೆ ಗ್ರಾಹಕರು ಯಾವುದೇ ತೊಂದರೆ ಇಲ್ಲದೆ ಗೂಗಲ್ ಪೇ, ಫೋನ್ ಪೇ ಸೇರಿದಂತೆ ಥರ್ಡ್ ಪಾರ್ಟಿ ಡಿಜಿಟಲ್ ಪಾವತಿ ವೇದಿಕೆಗಳ ಮೂಲಕ ಕೂಡ ತಮ್ಮ ವಿದ್ಯುತ್ ಬಿಲ್ ಪಾವತಿಸಬಹುದು ಅಂತ ಹೇಳ್ಬಿಟ್ಟು ಬೆಸ್ಕಾಂ ಸ್ಪಷ್ಟಪಡಿಸ್ತಾ ಇದೆ. ಆನ್ಲೈನ್ ಸೇವೆ ಸ್ಥಗಿತಗೊಳಿಸಲಿರುವಂತಹ 20 ಪಟ್ಟಣಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಬಾಗೇಪಲ್ಲಿ, ದೇವನಹಳ್ಳಿ, ಗುಡಿಬಂಡೆ, ಮಾಗಡಿ, ಮಾಲೂರು, ನೆಲಮಂಗಲ, ಶ್ರೀನಿವಾಸಪುರ, ವಿಜಯನಗರ, ಚನ್ನಗಿರಿ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಹೊಳಲ್ಕೆರೆ, ಹೊನ್ನಾಳಿ, ಹೊಸದುರ್ಗ, ಜಗಳೂರು, ಕೋಟಗೆರೆ, ಮಧುಗಿರಿ, ಮೊಳಕಾಲ್ಮೂರು, ಪಾವಗಡ, ಇನ್ನ ತುರುವೇಕೆರೆ. ಇನ್ನ ಬೆಸ್ಕಾಂ ಮನವಿಯನ್ನು ಕೂಡ ಮಾಡ್ತಾ ಇದೆ. ಹೊಸ ತಂತ್ರಾಂಶವನ್ನ ಅಳವಡಿಕೆ ಮತ್ತೆ ದತ್ತಾಂಶ ವರ್ಗಾವಣೆ ಕಾರ್ಯ ಸುಗಮವಾಗಿ ಪೂರ್ಣಗೊಳ್ಳುವುದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು, ಅಂಡ್ ಅಗತ್ಯ ಸೇವೆಗಳನ್ನ ಮುಂಚಿತವಾಗಿ ಪಡೆದುಕೊಳ್ಳುವಂತೆ ಹಾಗೂ ಬಿಲ್ ಪಾವತಿಗೆ ಪರ್ಯಾಯ ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನು ಕೂಡ ಬಳಸಬೇಕು ಅಂತ ಹೇಳ್ಬಿಟ್ಟು ಗ್ರಾಹಕರಿಗೆ ಸೂಚನೆ ಕೂಡ ಕೊಡ್ತಾ ಇದೆ. ಇನ್ನ ಹೊಸ ಈ IPDGS ಅಂತ ಏನಿದೆ IT ವ್ಯವಸ್ಥೆ, ಇದು ಜಾರಿಯಾದ ನಂತರ ಗ್ರಾಹಕರಿಗೆ ಹೆಚ್ಚು ಪರಿಣಾಮಕಾರಿ, ವೇಗದ ಮತ್ತು ಪಾರದರ್ಶಕ ಸೇವೆಗಳನ್ನ ಒದಗಿಸುತ್ತೆ. ಆ ಉದ್ದೇಶದಿಂದ ಬೆಸ್ಕಾಂ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರುವಂತ